ಸ್ಕೂಲಿಗೆ ಹೋಗಲ್ಲ ನೀನು ಇವತ್ತು ಸ್ಕೂಲಿಗೆ ಹೋಗ್ತೀಯಾ ಮತ್ತೆ ಎಲ್ಲಿಗೆ ಹೋಗ್ತೀಯ? ಟ್ರೈನಾಗ ಎಲ್ಲಿಗೆ ಹೋಗ್ತೀಯ? ತಿರುಪತಿಗೆ. ಆಮೇಲೆ ಬಂದು ಕೈ ತೋರಿಸಿದ ಏನಾಗುತ್ತೆ ಅಂತಂದರೆ ಡೋರ್ಗೆ ಕೈ ಇಟ್ಟೀನಿ ಅಂತಂದ, ಅದಕ್ಕೆ ಪಾಪ ಕೈ ನೋವು ಆಗ್ಬಿಟ್ಟಿತ್ತು. ಅದಿನ್ನ ಮೊನ್ನೆ ಅದಕ್ಕಿಂತ ಫುಲ್ ಇದಾಗ್ಬಿಟ್ಟಿತ್ತು, ಇವಾಗ ಸ್ವಲ್ಪ ಕಮ್ಮಿ ಆಗುತ್ತೆ. ಇನ್ನೇನು ಅವ್ನು ತಿರುಪತಿಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ರೆಡಿಯಾಗಿ ಆಟೋದಲ್ಲಿ ಕುಂತು ಆವಾಗಲೇ. ಅವ್ರಕಿನ್ನ ಲಗೇಜ್ ಪೂರ ಆಗ್ಬಿಟ್ಟಿತ್ತು, ಅದಕ್ಕೆ ನಾವು ಗಾಡಿ ತೊಗೊಂಡು ಹೋಗಿದ್ವಿ. ಇನ್ನೇನು ಸ್ಟೇಷನ್ಗೆ ಹೋದ್ವಿ, ಒಂದು ಸ್ವಲ್ಪ ಕಾದ್ವಿ, ಟ್ರೈನ್ ಬಂತು. ಇನ್ನು ಎಲ್ಲರೂ ಟ್ರೈನಲ್ಲಿ ಕೂತರು, ಎಲ್ಲ ಅರೇಂಜ್ ಆದರು ಸೀಟ್ ಎಲ್ಲರೂ ಕೂತ್ಕೊಂಡು. ಹಾಗೆ ನಮ್ಮ ಅಣ್ಣನ ಏನು ತರ್ತೀಯೋ ಅಂತ ಕೇಳಿದ್ರೆ ಏನು ಹೇಳ್ತಾನೆ ನೋಡಿ. ಗಿಲ್ಗಿಂಜಿ ನಾವೇನು ಮಾಡೋಂತ ಅಂಡು ಹೇಳೋಣ, ಏನು ತರ್ತೀವಿ? ಇಂಥ ಅಣ್ಣವರು ನಿಮಗೂ ಇದ್ದಾರಾ? ಇದ್ರೆ ಟ್ಯಾಗ್ ಮಾಡಿ ನೋಡೋಣ. ಇನ್ನೇನು ಟ್ರೈನ್ ಮೂವ್ ಆಯಿತು, ಅದಕ್ಕೆ ಇಬ್ಬರು ಅಣ್ಣವರಿಗೆ ಬಾಯ್ ಮಾಡಿ ಕಾಲೇಜಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂದರೆ ಕಾಲೇಜಲ್ಲಿ ಬಂದಿದ್ದೆ. ಮಾರ್ಕ್ಸ್ ಕಾರ್ಡ್ ಬಂದಿದ್ದಾವ ಅಂತ ಕೇಳಿದ್ರೆ ಹ್ಞೂ ಬಂದಿದ್ದಾವ ಅಂತಂದ್ರು. ಅದಕ್ಕೆ ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡು ಬಂದ್ಬಿಟ್ವಿ ಮನೆ. ಆಮೇಲೆ ನಮ್ಮ ಮಮ್ಮಿ ಫೋನ್ ಮಾಡಿದ್ರು, ಜಾತ್ರೆ ಇದೆ ಹೋಗೋಣ ಬಾ ಅಂತಂದ್ರೆ ನಾನು ಯಾವ ಜಾತ್ರೆಪ್ಪ ಅಂತ ಅಂದ್ಕೊಂಡೆ. ಆಮೇಲೆ ಹೇಳಿದ್ರು ಹಳೆಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಹೊಸದು ಕಟ್ಟಿದ್ದಾರೆ, ಜಾತ್ರೆ ಸಖತ್ತಾಗಿ ನಡೆದಿರ್ತೈತೆ, ಹೋಗೋಣ ಬನ್ನಿ ಅಂತಂದರು. ದೇವಸ್ಥಾನನೂ ಚೆನ್ನಾಗಿತ್ತು, ನೋಡಿದ್ವಿ, ಎಲ್ಲ ದರ್ಶನ ಮಾಡ್ಕೊಂಡ್ವಿ, ತೇರು ನಮಸ್ಕಾರ ಮಾಡಿಕೊಂಡು. ಹಾಗೆ ನಾವು ಕಳಂಗ್ರೆ ಹಣ್ಣು ತಗೊಂಡ್ವಿ, ಒಂದು ಜೀಪ್ ಆಡೋ ಇಲ್ಲೇ ಇದ್ರಿಗೇನೆ ಇರೋ ಜಾತ್ರೆ ಸಾಮಾನ್ಯನ ಕೇಳ್ತಾನೇನೋ ಅಂತ ಬಳ್ಳಾರಿ ಟೈಮ್ ಆಗಿತ್ತ, ಬಾ ಬಸ್ ಬಂದೈತ ಬಾ ಅಂತೇಳಿ ಕರ್ಕೊಂಡು ಬಂದ್ಬಿಟ್ವಿ. ಹಾಗೆ ಒಂದು ಇವತ್ತು ಡ್ರೈವಿಂಗ್ ಟೆಸ್ಟ್ ಕೊಡೋದಿತ್ತು, ಅದನ್ನು ಮುಗಿಸ್ಕೊಂಡು ಹಾಗೆ ಸ್ನ್ಯಾಕ್ಸ್ ಏನೇನು ಬೇಕಂತ ಅದನ್ನು ಎಲ್ಲ ತಗೊಂಡು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ.